ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಧಾರವಾಡದಿಂದ ದಾಂಡೇಲಿಗೆ ಬರುವ ಬಸ್ಸುಗಳ ವಿಳಂಬದಿಂದ ಸಾರ್ವಜನಿಕ ಪ್ರಯಾಣಿಕರು ಪರದಾಡಬೇಕಾಗಿದೆ. ಸುಮಾರು ಸಾಯಂಕಾಲ 7:30 ಗಂಟೆಯಿಂದ ದಾಂಡೇಲಿಗೆ ಬರಲು ಯಾವುದೇ ಬಸ್ ಇರದೇ ಇರೋದ್ರಿಂದ ಪ್ರಯಾಣಿಕರು ಬಿಜಾಪುರ ಹಳಿಯಾಳ ಬಸ್ಸಿಗೆ ಬಂದು 9 ಗಂಟೆಗೆ ಹಳಿಯಾಳ ಬಸ್ ನಿಲ್ದಾಣಕ್ಕೆ ಮುಟ್ಟಿದ್ರೆ ರಾತ್ರಿ 11:30ರವರೆಗೆ ಯಾವುದೇ ಬಸ್ ಇರದೆ ಪ್ರಯಾಣಿಕ ಪರದಾಡಬೇಕಾಗಿದೆ. ದಾಂಡೇಲಿ ಮತ್ತು ಧಾರವಾಡ ಮಧ್ಯೆ ಬಸ್ಸುಗಳು ಅನಾನುಕೂಲತೆ ಸರಿಯಾದ ಟೈಮ್ ಸಮಯಕ್ಕೆ ಬಿಡದಿರೋದ್ರಿಂದ, ಅಲ್ಲದೆ ಸಿಬ್ಬಂದಿಗಳ ಕೊರತೆ ಮತ್ತು ಬಸ್ಸುಗಳ ರಿಪೇರಿ ಮಾಡುವ ಸಾಮಗ್ರಿಗಳ ಕೊರತೆ ಇರೋದ್ರಿಂದ ಪ್ರಯಾಣಿಕರಿಗೆ ತೊಂದರೆ ಆಗ್ತಾ ಇದೆ. ಈ ವಿಷಯ ಹಲವಾರು ಬಾರಿ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಕ್ರಮ ವಹಿಸ್ತಾ ಇಲ್ಲ. ರಾತ್ರಿ 9:30ರಿಂದ ಧಾರವಾಡದಿಂದ ದಾಂಡೇಲಿಗೆ ಬಸ್ ಇತ್ತು, ಅದನ್ನು ಕೂಡ ರದ್ದು ಮಾಡಲಾಗಿದೆ. ಇದೇ ರೀತಿ ನಡೆದರೆ ಪ್ರಯಾಣಿಕರು ಬಸ್ಸುಗಳನ್ನ ತಡೆದು ಪ್ರತಿಭಟಿಸಬೇಕಾಗುತ್ತೆ ಅಂತ ಎಚ್ಚರಿಕೆ ನೀಡಿದ್ರು. ಅಮ್ಮ, ನೀವೆಲ್ಲ ಎಲ್ಲಿ ಹೋಗೋರು? ಇನ್ನೂ ಬಸ್ ಬರಲಿಲ್ಲ ನಿಮಗೆ? ಎಷ್ಟೊತ್ತಿಂದ ಕೂತಿದ್ರಿ? ಹೌದಾ, ಬರಲಿಲ್ವಾ? ಯಾರಿಗೆ ಫೋನ್ ಮಾಡಿ ಹೇಳಿದ್ರಿ? ಎಷ್ಟು ಗಂಟೆಯಿಂದ ಕಾಯಾಕತ್ತೀರಿ ಸರ್ ನೀವು ಧಾರವಾಡ ಒಳಗೆ? 7:30ಗೆ. 7:30ಯಿಂದ ಯಾವಾಗ ಮಟ್ಟ ನಿಮ್ಮ ಬಸ್ ಸಿಕ್ಲಿಲ್ಲ? ಈಗ 11:30ಗೆ ಬಂದ್ಬಿಟ್ಟಾರ ಇಲ್ಲಿ. ಓಕೆ, ಎಲ್ಲಿಂದ ಬಸ್ ಸಿಕ್ತ? ಧಾರವಾಡದಿಂದ. ಎಷ್ಟು ಗಂಟೆಗೆ ಸಿಕ್ತ? 10:30ಗೆ. ಓಕೆ, ಇಲ್ಲಿ ಎಷ್ಟು ಗಂಟೆಗೆ ಬಂದಿರಿ ನೀವು? 11:30ಗೆ. ಓಕೆ, ಇಲ್ಲಿಂದ ಬಸ್ ಐತಿ ಸರ್ ದಾಂಡೇಲಿಗೆ? ಯಾರು ಇಲ್ಲ ಇಲ್ಲಿ. ಓಕೆ, ಥ್ಯಾಂಕ್ ಯು ಸರ್. ಓಕೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.